ಈಗಾಗಲೇ ತಮಗೆಲ್ಲರೂ ಗೊತ್ತಿರುವಂಗೆ ನಿನ್ನೆ ನೈಟ್ 4 ಗಂಟೆಗೆ ನಡೆದಂತ ಒಂದು ದುರ್ಘಟನೆಯಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರದ ಸವಣೂರು ಪಟ್ಟಣದ ಸುಮಾರು 10 ಜನ ಸಾವಿಗೀಡಾಗಿದ್ದಾರೆ. 9 ಜನ ಸ್ಥಳದಲ್ಲಿ ಹಾಗೂ ಒಬ್ಬರು ಹುಬ್ಳಿ ಕಿಮ್ಸ್ ಅಲ್ಲಿ ಆಗಿದ್ದಾರೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿದಾಗ ಇಮಿಡಿಯೇಟ್ಲಿ 3 ಲಕ್ಷ ರೂಪಾಯಿಯನ್ನು ಸಂಬಂಧಪಟ್ಟಂತ ಮೃತರಾದಂತಹ ಕುಟುಂಬಕ್ಕೆ 3 ಲಕ್ಷ ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಅದನ್ನು ಈಗಾಗಲೇ ಮಾನ್ಯ ಕಾರವಾರನ ಜಿಲ್ಲಾಧಿಕಾರಿಗಳು ಅದನ್ನು ಆದೇಶವನ್ನು ತೆಗೆದುಕೊಂಡು ಬಂದಿದ್ದಾರೆ. ಸೊ ಸಂಬಂಧಪಟ್ಟಂತ ಕುಟುಂಬದವರಿಗೆ ಅವರ ಮಾಹಿತಿಯನ್ನು ನಮ್ಮ ಸವಣೂರಿನ ತಹಸೀಲ್ದಾರ್ ಅವರು ಬಂದಿದ್ದಾರೆ. ಮಾನ್ಯ ಎಸಿ ಅವರು ಇದ್ದಾರೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಸೊ ಇವತ್ತೇ ಅವರಿಗೆ 3 ಲಕ್ಷ ರೂಪಾಯಿ ಅವರಿಗೆ ಅಕೌಂಟ್ಗೆ ನಾವು ಕೊಡುವಂತ ಕೆಲಸವನ್ನು ಮಾಡ್ತೇವೆ. ನಂತರ ಗಾಯಾಳುಗಳಿಗೆ ಅವರ ಚಿಕಿತ್ಸಾ ವೆಚ್ಚವನ್ನು ಸಂಪೂರ್ಣವಾಗಿ ಸರ್ಕಾರ ಭರಿಸುತ್ತಿದೆ ಅನ್ನುವಂತಹ ಮಾಹಿತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನಿನ್ನೆ ನಡೆದಂತಹ ಘಟನೆಯಲ್ಲಿ ಸುಮಾರು 10 ಜನ ಸಾವನ್ನಪ್ಪಿದ್ದಾರೆ ಹಾಗೂ ಸುಮಾರು 7 ಜನ ಈಗ ಹುಬ್ಳಿ ಕಿಮ್ಸ್ ಅಲ್ಲಿ ಇದ್ದಾರೆ. ಉಳಿದ 12 ಜನ ನಮ್ಮ ಯಲ್ಲಾಪುರ ದವಾಖಾನೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಸಣ್ಣ ಪುಟ್ಟ ಗಾಯಗಳಾಗಿದ್ದವು. ವಿಶೇಷವಾಗಿ ಯಲ್ಲಾಪುರಿನ ವೈದ್ಯಾಧಿಕಾರಿಗಳು, ಯಲ್ಲಾಪುರಿನ ತಾಲೂಕಾಡಳಿತ, ಪೊಲೀಸ್ ಸಿಬ್ಬಂದಿಗಳು, ವಿಶೇಷವಾಗಿ ನಮ್ಮ ಡಿಸಿ ಅವರ ಆದಿಯಾಗಿ ಎಸ್ಪಿ ಸಾಹೇಬರು ಬೆಳಿಗ್ಗೆಯಿಂದ ನಿಂತ್ಕೊಂಡು ಇನ್ನೇನು ಬಹಳಷ್ಟು ಸಾವುಗಳು ಸಂಭವಿಸುವಂತ ಸಂಭವ ಇತ್ತು. ಯಾಕಂದ್ರೆ ಅದು ಘಾಟ್ ಸೆಕ್ಷನ್ ಹಾಗೂ ಪೀಕ್ ಫಾರೆಸ್ಟ್ ಏರಿಯಾ, ಅಲ್ಲಿ ಹೆಚ್ಚಾಗಿ ಜನ ತಿರುಗಾಡೋದಿಲ್ಲ. ಅಂತ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಯವರ ಒಂದು ಶೀಘ್ರ ಒಂದು ಇದರಿಂದ ಮುತುವರ್ಜಿಯಿಂದ ಬಹಳಷ್ಟು ಪ್ರಾಣಗಳು ಉಳಿದಿದ್ದಾವು. ನಾನು ಶ್ರೀಗಂಧ ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ತಾಲೂಕು ಆಡಳಿತಕ್ಕೆ, ಇಲ್ಲಿನ ಶಾಸಕರು ಕೂಡ ಬೆಳಗಿಂದ ನಮ್ಮ ಜೊತೆಗಿದ್ದು ಎಲ್ಲ ರೀತಿಯಿಂದ ಸಹಕಾರ ಕೊಟ್ಟಿದ್ದಕ್ಕೆ ಅವರಿಗೆಲ್ಲ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಮಂಕಳ ವೈದ್ಯ ಅವರು ಹಾಗೂ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರು ಶಿವಾನಂದ ಪಾಟೀಲರು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ ಈಗ ಶೀಘ್ರವಾಗಿ 3 ಲಕ್ಷ ಪರಿಹಾರವನ್ನು ಇವತ್ತೇ ಅವರ ಅಕೌಂಟ್ಗೆ ಕೊಡುವಂತ ಕೆಲಸ ಮಾಡಿದ್ದಾರೆ. ಜೊತೆಗೆ ಹೆಚ್ಚಿನ ಪರಿಹಾರಕ್ಕಾಗಿ ನಾನು ಮಂಕಳ ವೈದ್ಯ ಸಾಹೇಬರು ಹಾಗೂ ನಮ್ಮ ಶಿವಾನಂದ ಪಾಟೀಲ್ ಸಾಹೇಬರ ಜೊತೆಗೆ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಭೇಟಿಯಾಗಿ ನಾವು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ನಾವು ಮನವಿಯನ್ನು ಸಲ್ಲಿಸಿ ಸಂಬಂಧಪಟ್ಟಂತ ಎಲ್ಲ ನೊಂದ ಕುಟುಂಬಗಳಿಗೆ ನಾವು ಜೊತೆಗಿರ್ತೇವೆ ಅನ್ನೋ ಮಾತನ್ನು ಹೇಳಿ ಬಯಸ್ತೇವೆ. ಜಮೀರ್ ಅಹಮದ್ ಸಾಹೇಬರು ಕೂಡ ಫೋನ್ನಲ್ಲಿ ಮಾತನಾಡಿ ನಸೀರ್ ಅಹಮದ್ ಅವರು ಹಾಗೂ ಎಲ್ಲ ರಿಜ್ವಾನ್ ಶೋಧರು ಕೂಡ ಫೋನ್ ಮಾಡಿ ಅವರು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ ಹೆಚ್ಚಿನ ಪರಿಹಾರ ಕೊಡಿಸುವ ಭರವಸೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಹಾವೇರಿ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಫೋನ್ನಲ್ಲಿ ಮಾತನಾಡಿ ಆ ಕುಟುಂಬಗಳ ಜೊತೆಗೆ ನಾವು ಇದ್ದೇವೆ, ಅವರ ಪರವಾಗಿ ನಾವು ಎಲ್ಲ ಸರ್ಕಾರದಿಂದ ಬರುವಂತಹ ಸವಲತ್ತುಗಳನ್ನು ಕೊಡಿಸ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಆ ದೇವರು ಆ ನೊಂದ ಕುಟುಂಬಗಳಿಗೆ ದೇವರು ಶಾಂತಿ ಕೊಡ್ಲಿ ಹಾಗೂ ಅವರಿಗೆ ಸಮಾಧಾನ ಕೊಡ್ಲಿ. ನಾವು ಆ ಕುಟುಂಬಗಳ ಜೊತೆಗೆ ನಾನು ಕೂಡ ಒಬ್ಬ ಮಗನಾಗಿ ಅವ್ರ ಜೊತೆಗೆ ನಿಲ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿನ ಜಿಲ್ಲಾಡಳಿತ, ತಾಲೂಕಾಡಳಿತ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.